ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಭೇಟಿಯಾಗುವ ಉದ್ದೇಶ ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನೀವು ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಇನ್ನು ಕೆಲವರು ಮಾತಾಡ್ತಾ ಇದ್ರೂ ಅಂಥ ಒಂದು ಆತ್ಮೀಯತೆ ಇಲ್ಲ. ಸುಮಾರು ದಿನದಿಂದ ದೂರ ಆಗಿರ್ತೀರಾ ಕೆಲವರು. ಈಗ ಅವ್ರ ಮನಸ್ಸಲ್ಲಿ ಏನೋ ಪರಿವರ್ತನೆ ಆಗಿರಬಹುದು. ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಯಾಕೆಂದರೆ ಅವರನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಇವತ್ತಲ್ಲ ನಾಳೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು, ಏನೋ ಸಮಸ್ಯೆ ಇರಬಹುದು, ಹಾಗೆಲ್ಲ ನೀವು ಅನ್ಕೋತಾ ಇರ್ತೀರಾ. ಅವ್ರು ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ, ನನ್ನನ್ನು ಭೇಟಿ ಮಾಡ್ಬೋದಾ, ಹಾಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಈಗ ಇಲ್ಲೊಂದು ಕಾರ್ಡ್ ಬಿದ್ದಿದೆ, ರಿನ್ಯೂವಲ್ ಬರ್ತಾ ಇದೆ ನೋಡಿ, ಮತ್ತೊಂದು ಗ್ರ್ಯಾಟಿಟ್ಯೂಡ್, ಹಾಗೆ ಕಂಪ್ಲೀಷನ್ ಬರ್ತಾ ಇದೆ ಬಾಟಮ್ನಲ್ಲಿ. ನೀವು ಇವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಇಲ್ಲೊಂದು ಕಂಪ್ಲೀಷನ್ ಬರ್ತಾ ಇದೆ. ಯಾವುದೋ ಡಿಸಿಷನ್ ತಗೊಂಡಿದ್ದಾರೆ ಅವರು ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ, ಅದನ್ನು ಹೇಳೋಕೆ ಬರ್ತಾ ಇದ್ದಾರೆ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಹಾಗೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಇನ್ನೇನಿದೆ ಅವ್ರ ಮನಸ್ಸಲ್ಲಿ, ನಿಮ್ಮನ್ನು ಭೇಟಿ ಮಾಡೋ ಉದ್ದೇಶ ಏನಿದೆ. ಕನ್ಫ್ಯೂಷನ್, ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಇಲ್ಲೊಂದು ಹ್ಯಾಬಿಟ್ಸ್ ಇದೆ, ಐ ಡೋಂಟ್ ನೋ ಇಫ್ ವಿ ವಿಲ್ ಎವರ್ ಚೇಂಜ್. ಏನೋ ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇರುತ್ತೆ, ನಿಮ್ಮನ್ನು ನೆನಪಿಸ್ಕೊಳ್ಳೋದು, ನಿಮ್ಮ ಮಾತುಕತೆಗಳನ್ನ ನೆನೆಸ್ಕೊಳ್ಳೋದು ಅವ್ರಿಗೊಂದು ಹ್ಯಾಬಿಟ್ಸ್ ಆಗಿದೆ. ಯಾಕೋ ಅವ್ರಿಗೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ನೀವು ಅವ್ರನ್ನ ನೆನಪಿಸ್ಕೊತಾ ಇದ್ದೀರಾ. ನಾವಿಬ್ಬರು ಚೇಂಜ್ ಆಗಿಲ್ಲ, ಇಬ್ಬರು ನೆನಪುಗಳು ಒಬ್ರಿಗೊಬ್ರಿಗೆ ಬರ್ತಾ ಇದೆ ಹಾಗೆ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವ್ರ ಮನಸ್ಸಲ್ಲಿ ಇನ್ನೂ ಏನೋ ಕನ್ಫ್ಯೂಷನ್ಸ್ ಇದೆ ಅನ್ನೋದಿದೆ. ಈ ಒಂದು ಕನೆಕ್ಷನಲ್ಲಿ ಆತ್ಮೀಯತೆ ಬೆಳೆದಿದೆ, ಮರೆಯಲಾರ್ದಂಥ ಬಾಂಧವ್ಯ ಇದೆ. ಆದ್ರೂ ಇನ್ನೂ ಕನ್ಫ್ಯೂಷನ್ಸ್ ಇದೆ ಅವ್ರಿಗೆ. ಯಾವುದೋ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ. ಕನೆಕ್ಷನ್ನ ಮತ್ತೆ ಮುಂದುವರಿಸಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಭೇಟಿ ಆಗಬೇಕು ಹಾಗನ್ನಿಸ್ತಾ ಇದೆ. ಏನೋ ಇಲ್ಲಿ ಕೃತಜ್ಞತಾ ಮನೋಭಾವನೆ ಇದೆ. ನೀವು ಅವ್ರ ಲೈಫಲ್ಲಿ ಬಂದಾಗಿಂದ ಅವ್ರಿಗೇನೋ ಸಂತೋಷ ಇದೆ, ಮನಸ್ಸಲ್ಲಿ ಏನೋ ಸಿರಿನಿಟಿ ಇದೆ, ಶಾಂತಿ ನೆಮ್ಮದಿ ಅನಿಸುತ್ತೆ ನಿಮ್ಮನ್ನು ನೆನಪಿಸ್ಕೊಂಡಾಗ. ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೂ ಅಂದ್ಕೊಂಡಿದ್ದಾರೆ. ಏನೋ ಅವ್ರ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗಿದೆ, ಅದು ನಿಮ್ಮಿಂದ ಅಂತ ಅಂದ್ಕೊಂಡಿದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ನಿಮ್ಮನ್ನು ಅವರು ಭೇಟಿ ಮಾಡೋ ಉದ್ದೇಶ ಏನಿರಬಹುದು. ಇಲ್ಲೊಂದು 10 ಆಫ್ ಪೆಂಟಕಲ್ಸ್ ಬರ್ತಾ ಇದೆ, ಹಾಗೆ 9 ಆಫ್ ಕಪ್ಸ್ ಇದೆ. ಇಲ್ಲೊಂದು 6 ಆಫ್ ಸಾರ್ಟ್ಸ್ ಬರ್ತಾ ಇದೆ, 2 ಆಫ್ ವ್ಯಾಂಡ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು ಹೇರೋಫೆಂಟ್ ಇದೆ. ನೀವು ಅವರ ಡಿಸಿಷನ್ಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲಿಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇತ್ತು, ಏಜ್ ಡಿಫ್ರೆನ್ಸ್ ಇರಬಹುದು, ಅಥವಾ ರಿಲಿಜನ್, ಕ್ಯಾಸ್ಟ್, ಹಾಗೇನೋ ಡಿಫ್ರೆನ್ಸಸ್ ಇತ್ತು. ಅದಕ್ಕೋಸ್ಕರ ನಿಮ್ಮಿಂದ ದೂರ ಆಗಿದ್ರು, ಏನೋ ಹೇಳೋಕ್ಕಾಗದೆ ಸೈಲೆಂಟ್ ಆಗಿದ್ರು ಅನ್ನೋದಿದೆ. ಹಾಗೆ ಇಲ್ಲಿ ಏನೋ ಫ್ಯಾಮಿಲಿ ಇಶ್ಯೂಸು ಇದೆ. ನಿಮ್ಮನ್ನ ಕಂಡ್ರೆ ಅವ್ರಿಗೆ ಇಷ್ಟ ಇತ್ತು, ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ತುಂಬ ದಿನದಿಂದ, ಹಾಗೂ ಅನ್ನಿಸ್ತಾ ಇದೆ. ಒಂದೊಂದ್ಸರಿ ಏನೂ ಹೇಳೋಕ್ಕಾಗದಿದ್ರೆ ಅಥವಾ ನೆಗೆಟಿವ್ ಆನ್ಸರ್ಸ್ ಕೊಡಬೇಕಲ್ಲ, ಅದರಿಂದ ನಿಮ್ಮಿಂದ ಸೈಲೆಂಟ್ ಆಗಿದ್ರು ಅನ್ನೋದಿದೆ. ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿದ್ದೀರಾ, ಆದರೆ ಅವರು ಮತ್ತೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅನ್ನೋದಿದೆ. ಅದರ ಉದ್ದೇಶ ಏನು ಅಂದಾಗ ಇಲ್ಲೊಂದು ಕಂಪ್ಲೀಷನ್ ಅನ್ನೋದು ಬರ್ತಾ ಇದೆ. ನಿಮ್ಮ ಕಾಯುವಿಕೆಗೆ ಕೊನೆ ಇದೆ ಹಾಗನ್ನಿಸ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ. ಇಲ್ಲೊಂದು ಟವರ್ ಕಾರ್ಡ್ ಇದೆ, ಹಾಗೆ ಮೂನ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು 3 ಆಫ್ ವ್ಯಾಂಡ್ಸ್, ಏಸ್ ಆಫ್ ಸಾರ್ಟ್ಸ್ ಇದೆ, ಹಾಗೆ 6 ಆಫ್ ಕಪ್ಸ್ ಇದೆ. ಇಲ್ಲೊಂದು 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿ ಕೆಲವರು ಮದುವೆ ಆಗಿರೋರಿದ್ದೀರಾ, ಅಥವಾ ಯಾವುದೋ ಫ್ಯಾಮಿಲಿ ಫಂಕ್ಷನಲ್ಲಿ ಮೀಟ್ ಆಗಿದ್ದೀರಾ ನೀವು. ಅಲ್ಲಿಂದ ಏನೋ ಫ್ರೆಂಡ್ಶಿಪ್ ಬೆಳೆದಿದೆ, ಆತ್ಮೀಯತೆ ಬೆಳೆದಿದೆ. ಯಾವುದೋ ಕಾರಣಕ್ಕೆ ನೀವಿಬ್ರು ದೂರ ಆಗಿದ್ದೀರಾ ಅನ್ನೋದು ಇದೆ. ಆದರೆ ಆಗಾಗ ನಿಮ್ಮಿಬ್ರಿಗೂ ನೆನಪಾಗ್ತಾ ಇರುತ್ತೆ.
ನಿಮ್ಮ ಎನರ್ಜಿ ನೋಡಿದಾಗ ಅವ್ರು ನಿಮ್ಮನ್ನ ಮರ್ತ್ಬಿಟ್ಟಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ. ಮಾನಸಿಕವಾಗಿ ಅಂತ ಸಂತೋಷ ಇಲ್ಲ. ಎಷ್ಟೇ ಮರಿಬೇಕು ಅಂತ ಅನ್ಕೋತೀರಾ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವಾಗಲೂ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಆಗಾಗ ನಿಮ್ಮ ಕನಸಲ್ಲೂ ಬರೋದಿದೆ. ಹಳೆ ನೆನಪುಗಳು ನಿಮಗೆ ಯಾವಾಗಲೂ ಬರ್ತಾ ಇರುತ್ತೆ. ಕೆಲಸದಲ್ಲಿ ಅಂತ ಉತ್ಸಾಹ ಇಲ್ಲ. ಕೆಲವು ವ್ಯಕ್ತಿಗಳನ್ನ ಭೇಟಿ ಮಾಡ್ತೀವಿ, ಕೆಲವರನ್ನ ಮಾತ್ರ ಯಾಕೋ ಮರೆಯೋಕ್ಕಾಗಲ್ಲ. ಹಾಗೆ ಇಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ ಏನೋ ಅವ್ರ ಬಿಹೇವಿಯರಲ್ಲಿ ನಿಮಗೆ ಅಟ್ರಾಕ್ಷನ್ ಇತ್ತು. ಅವ್ರ ಮಾತುಕತೆಗಳು, ಅವ್ರ ಪರ್ಸನಾಲಿಟಿ ನಿಮ್ಗೆ ಆಗಾಗ ನೆನಪಾಗ್ತಾ ಇರುತ್ತೆ. ಇಮೋಷನಲ್ ಆಗಿ ನೀವು ಡೀಪ್ ಆಗಿ ಕನೆಕ್ಟ್ ಆಗಿದ್ರಿ ಆ ವ್ಯಕ್ತಿಗೆ. ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿರೋದು ನಿಮಗೆ ತುಂಬಾ ಬೇಜಾರು ಅನ್ನಿಸ್ತಾ ಇದೆ. ಯಾವ ಕೆಲಸದಲ್ಲೂ ಅಂತ ಉತ್ಸಾಹ ಇಲ್ಲ. ಯಾರ ಜೊತೆ ಮಾತಾಡಬೇಕು ಅಂತ ಅನ್ಸಲ್ಲ. ಇದಕ್ಕೆ ಯೂನಿವರ್ಸ್ ಇಂದ ಏನಿದೆ ನೋಡೋಣ. ಯೂನಿವರ್ಸ್ ನಿಮ್ಗೆ ಏನು ಹೇಳುತ್ತೆ, ಏನು ಗೈಡೆನ್ಸ್ ಕೊಡುತ್ತೆ. ಟೋಟಾಲಿಟಿ, ಮತ್ತೊಂದು ಟ್ರಸ್ಟ್, ಹಾಗೆ ಒನ್ ಮೋರ್ ಕಾರ್ಡ್, ಇಲ್ಲೊಂದು ಇನ್ನರ್ ವಾಯ್ಸ್ ಬರ್ತಾ ಇದೆ, ಮತ್ತೊಂದು ಎಕ್ಸಿಸ್ಟೆನ್ಸ್, ಹಾಗೆ ಇಂಟೆನ್ಸಿಟಿ. ಬಾಟಮ್ನಲ್ಲಿ ಏನಿದೆ, ಟರ್ನಿಂಗ್ ಇನ್. ಅವ್ರಿಗೂ ನಿಮ್ಮ ಹಾಗೆ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ನಿಮ್ಮಿಂದ ದೂರ ಆಗಿದ್ರು ಸರಿ, ಏನೋ ಡಿಫ್ರೆನ್ಸಸ್ ಇತ್ತು, ಅಕ್ಸೆಪ್ಟೆನ್ಸ್ ಇಶ್ಯೂ ಇತ್ತು, ಮನಸ್ಸು ನಿಮ್ಮನ್ನ ಒಪ್ಕೊಂಡಿದ್ರು ಏನೋ ಸಮಸ್ಯೆಗಳಿತ್ತು, ನಿಮ್ಗೆ ಹೇಳೋಕ್ಕಾಗ್ತಾ ಇರಲಿಲ್ಲ, ಸೈಲೆಂಟ್ ಆಗಿದ್ದಾರೆ. ಆದರೆ ಮನಸ್ಸಿಂದ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ನೀವು ಕಾಯ್ತಾ ಇದ್ದೀರಾ, ಅವರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಏನೋ ನಂಬಿಕೆ ಇದೆ, ಏನೋ ಅಟ್ಯಾಚ್ಮೆಂಟ್ ಬೆಳೆದಿದೆ, ನಿಮ್ಮ ಮೇಲೆ ಒಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಇಷ್ಟು ದಿನ ಕಂಟ್ರೋಲ್ ಮಾಡ್ಕೊಂಡಿದ್ದಂತಹ ಭಾವನೆಗಳು ಅವ್ರ ಮನಸ್ಸು ಪರಿವರ್ತನೆಯಾಗಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಎಷ್ಟೋ ದಿನ ರಾತ್ರಿ ಹೊತ್ತು ಕೂತು ಯೋಚನೆ ಮಾಡೋದಿದೆ, ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇರೋದ್ರಿಂದ ನಿಮ್ಮನ್ನ ಮತ್ತೆ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದಕ್ಕೆ ಇನ್ನೇನಿದೆ, ಅವ್ರ ಮನಸ್ಸಲ್ಲಿ ಏನು ಅನ್ಕೋತಾ ಇದ್ದಾರೆ. Sabotage. I messed up good things in my life sometimes. Neglected. I failed to give you what you need. Missed opportunity. I didn't act when I should have. Illi chemistry. I have never felt a passion this intense. ನಾನು ಆಗಲೇ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಅಂತ ಹೇಳಿದೆ, ಇಂಟೆನ್ಸಿಟಿ ಬರ್ತಾ ಇದೆ. ನಿಮ್ಮಿಂದ ದೂರ ಹೋದ್ರೂ ನೀವು ಅವ್ರ ಪ್ಯಾಷನ್ ಆಗಿದ್ದೀರಾ, ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ಈ ಥರ ಒಂದು ಭಾವನೆ ನನಗೆ ಯಾರಲ್ಲೂ ಬಂದಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಲ್ಲೂ ಏನೋ ಅಟ್ರಾಕ್ಷನ್ ಇದೆ, ನೀವು ಕಾಯ್ತಾ ಇದ್ದೀರಾ, ಅವ್ರಿಗೂ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದೀನಿ, ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ, ನಿಮ್ಗೆ ಯಾವುದೂ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಂಗೆ ಏನೂ ಹೇಳೋಕ್ಕಾಗದೆ ನಿನ್ನಿಂದ ದೂರ ಆಗಿದ್ದೀನಿ ಹಾಗೂ ಹೇಳ್ತಾ ಇದ್ದಾರೆ. ಈ ಒಂದು ಗ್ಯಾಪಲ್ಲಿ ನೀವೇನು ಅನ್ನೋದು ಗೊತ್ತಾಗಿದೆ. ಇದಕ್ಕೆ ಏಂಜಲ್ಸಿಂದ ಏನಿದೆ ನೋಡೋಣ. ಇಲ್ಲೊಂದು ಹ್ಯಾಪಿನೆಸ್ ಬರ್ತಾ ಇದೆ, ಆಂಟಿಸಿಪೇಷನ್. ಸಮಥಿಂಗ್ ವಂಡರ್ಫುಲ್ ಈಸ್ ಹ್ಯಾಪ್ನಿಂಗ್. ಚೇಂಜ್ ಈಸ್ ಇನ್ ದ ಏರ್. ಓಪನ್ ಯುವರ್ ಸೆಲ್ಫ್ ಟು ಬ್ಲೆಸ್ಸಿಂಗ್ಸ್ ಆನ್ ದೇರ್ ವೇ. ಏಂಜಲ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಏನೋ ಹ್ಯಾಪಿ ಚೇಂಜಸ್ ಆಗೋದಿದೆ ಅನ್ನೋದು ಬರ್ತಾ ಇದೆ. ಅವರು ನಿಮ್ಮನ್ನ ಭೇಟಿ ಮಾಡೋ ಉದ್ದೇಶ ಏನೇ ಆಗಿರಬಹುದು, ಅಲ್ಲೊಂದು ಹ್ಯಾಪಿನೆಸ್ ಇದೆ ಅಂತ ಹೇಳ್ತಾ ಇದೆ. ಕಂಪ್ಲೀಷನ್ ಇದೆ. ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ. ಸೊ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.